ಕಾರ್ತಿಕ್ ಅವರೇ, ಗೌಡ್ರಿಗೆ ಪರಮೇಶ್ ಅವ್ರಿಗೆ ಇಷ್ಟೊಂದು ಹೊಟ್ಟೆ ಊರಿ ಎದೆ ಊರಿ ಬರೋ ಅಂಥದ್ದು ಏನ್ ತಿಂದ್ರು ಅವರು? ಡಾಕ್ಟ್ರೆ ಇಬ್ರು ಒಂದೊಂದು ಕೆಜಿ ಮೆಣಸಿನಕಾಯಿ ತಿಂದವ್ರೆ. ಏನು, 1 kg ಮೆಣಸಿನ್ಕಾಯಿ ತಿಂದವ್ರ? ನಾವು ಡಾಕ್ಟರ್ ಪೇಷಂಟ್ಗಳಿಗೆ ಹೇಳ್ತೀವಿ ಒಂದು ಮೆಣಸಿನ್ಕಾಯಿನ ತಿನ್ಬಿಡಿ ಅಸಿಡಿಟಿ ಆಗುತ್ತೆ ಅಂತ, ಅಂಥದ್ರಲ್ಲಿ 1 kg ತಿಂದಿದ್ದಾರಲ್ಲ, ಏನಾಗಿದೆ ಗೌಡ್ರೆ ನಿಮ್ಗೆ? ಡಾಕ್ಟರ್ ಪೀತಾಂಬರ ಅವರೇ, ಅದೇನಾಯ್ತು ಅಂದ್ರೆ ಡಾಕ್ಟ್ರೆ ನನ್ನ ಗಂಡನ ಕೈಲಿ ನಿಂತ್ಕೊಳ್ಳೋಕ್ಕಾಗದೆ ಕುಸ್ತು ಕುಸ್ತು ಬೀಳ್ತಾವ್ರೆ. ಬೇಗ ಅಡ್ಮಿಟ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಕಂಠಪುರಾಣ ಮಾತಾಡೋರಿ. ಓಕೆ ಶಾಂತಕ್ಕ, ಮಲಗಿಸಿ ಬೆಡ್ನಲ್ಲಿ ಇಬ್ಬರನ್ನೂ. ಡಾಕ್ಟ್ರೆ ನನ್ನ ಗಂಡನ್ಗೆ ಏನೂ ಆಗಲ್ಲ ಅಲ್ವಾ? ಏನೂ ಆಗಲ್ಲ ಪರಕೋರಿ, ಡೋಂಟ್ ವರಿ. ಅವರು ಹೆಚ್ಚು ಮೆಣಸಿನ್ಕಾಯಿ ತಿಂದಿದ್ದಾರಲ್ಲ, ಅದಕ್ಕೆ ಸ್ವಲ್ಪ ಅಸಿಡಿಟಿ ಜಾಸ್ತಿ ಆಗ್ಬಿಟ್ಟಿದೆ. ನಾನು ಟ್ರೀಟ್ಮೆಂಟ್ ಮಾಡ್ತೀನಿ. ರೀ ನಿಮ್ಗೆ ಏನು ಆಗಲ್ಲ ರೀ, ಎಲ್ಲ ಸರಿ ಹೋಗುತ್ತೆ. ಪರಮೇಶ್ ಅವರೇ, ನಿಮ್ಗೆ ವಾಮಿಟ್ ಏನಾದ್ರು ಬರಂಗಾಗ್ತಿದೆಯಾ? ಇಲ್ಲ ಡಾಕ್ಟ್ರೆ, ಹೊಟ್ಟೆ ಎದೆ ಎಲ್ಲ ಉರಿ. ಓಕೆ ಓಕೆ, ನಿಮ್ಗೆ ಒಂದು ಇಂಜೆಕ್ಷನ್ ಕೊಟ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ನಾನು ನನ್ನ ನರ್ಸ್ ಕರಿತೀನಿ. ಗೌಡ್ರೆ, ನಿಮ್ಗೇನಾದ್ರು ವಾಮಿಟ್ ಬರಂಗಾಗ್ತಿದ್ಯಾ? ಇಲ್ಲ ಡಾಕ್ಟರ್, ನಂಗೆ ವಾಮಿಟ್ ಬರಂಗ ಆಯ್ತಾ ಇಲ್ಲ, ಆದ್ರೆ ಹೊಟ್ಟೆ ಎದೆ ಮೈ ಎಲ್ಲ ಉರಿ. ಓಕೆ ಓಕೆ, ನಮ್ಮ ನರ್ಸ್ ಕರಿತೀನಿ. ಜಯಾ ಜಯಾ. ಡಾಕ್ಟ್ರೆ ಕರೆದ್ರಾ? ಜಯ ಅವರೇ, ಇವರಿಬ್ರು ಪೇಷಂಟ್ಗೆ ತುಂಬಾ ಅಸಿಡಿಟಿ ಜಾಸ್ತಿ ಆಗ್ಬಿಟ್ಟಿದೆ. ಇಮಿಡಿಯೇಟ್ ಅದಕ್ಕೆ ಸಂಬಂಧಪಟ್ಟ ಇಂಜೆಕ್ಷನ್ ತಗೋಬರ್ತೀರಾ? ಓಕೆ ಡಾಕ್ಟ್ರೆ. ಡಾಕ್ಟರ್ ಪೀತಾಂಬರ ಅವರೇ, ಇದರದು ಹೊಸ ನರ್ಸ್ ಅನ್ಸುತ್ತೆ. ನಾನು ಹೊಸಲ ನಿಮ್ಮ ಹಾಸ್ಪಿಟಲ್ ಬಂದಿದ್ದಾಗ ಇವ್ರನ್ನ ಕಂಡಿರ್ಲಿಲ್ಲಪ್ಪ. ಮಾಲಾಶ್ರೀ ಅವರೇ, ಇವರು ನಮ್ಮ ಹಾಸ್ಪಿಟಲ್ ಸೇರ್ಕೊಂಡು 1 ತಿಂಗಳಾಯ್ತು. ಇವ್ರ ಹೆಸರು ಜಯ ಅಂತ. ಅವ್ರ ಹೆಸರು ಜಯ ಅಂತನಾ? ಜಯ ಜಯ ಜಾಕೆಟ್, ಜೈನ್ ಗಂಡ ಪಾಕೆಟ್, ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಂಕ ಚಿಕ್ಕ. ಐ ಲೈಕ್ ಯು ಸೋ ಮಚ್. ಸರ್ ಏನ್ ಸರ್ ಇವ್ರು ಹಿಂಗ್ ಮಾತಾಡ್ತಾ ಇದ್ದಾರೆ? ಜಯ, ಇವ್ರ ಮುಂದೆ ನೀನು ಇನ್ನೊಂದು ಸ್ವಲ್ಪ ಹೊತ್ತು ನಿಂತಿದ್ರೆ ಇನ್ನೂ ಏನೇನು ಮಾತಾಡ್ತಾರೋ ಏನೋ. ಇನ್ನು ಹೋಗಿ ಬೇಗ ಇಂಜೆಕ್ಷನ್ ತಗೋಬೇಕು, ಪೇಷಂಟ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟದು. ಮೇಡಮ್, ನನ್ನ ಹೆಂಡತಿ ಸ್ವಲ್ಪ ಹುಡುಗಾಟ ಜಾಸ್ತಿ, ಬೇಜಾರು ಮಾಡ್ಕೋಬೇಡಿ. ಇಟ್ಸ್ ಓಕೆ. ಮಾಲಾ, ಯಾಕೋ ನಂಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತಾ ಇದೆ. ಅಯ್ಯೋ ಏನಾಯ್ತ್ರಿ? ಏನು ಅಂತ ಗೊತ್ತಿಲ್ಲ ಮಾಲಾ, ತುಂಬಾ ಜಾಸ್ತಿ ಆಗ್ತಾ ಇದೆ ಹೊಟ್ಟೆ ನೋವು, ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಯ್ಯಯ್ಯೋ ಏನಪ್ಪ ಇದು? ಆ ಸೀರೆ ಮೇಲೆ ಆಸೆ ಬಿದ್ದು ನಮ್ಮ ಮನೆ ಗಂಡಸರಿಗೆಲ್ಲ ಹುಷಾರ್ ತಪ್ಪಂಗ ಆಗ್ಬಿಡ್ತಲ್ಲ. ತಡ್ಕೊಳ್ರಿ, ಡಾಕ್ಟರ್ ಪೀತಾಂಬರ ಅವ್ರು ಕೇಳ್ತೀನಿ ಏನು ಅಂತ. ಡಾಕ್ಟ್ರೆ, ನನ್ನ ಗಂಡನಿಗೂ ಹೊಟ್ಟೆ ನೋಯ್ತಾ ಇದೆ ಅಂತ, ಏನು ಅಂತ ನೋಡಿ. ಅವರು ಮೆಣಸಿನ್ಕಾಯಿ ತಿಂದಿದ್ದಾರಾ? ಹೌದು ಡಾಕ್ಟ್ರೆ, ಅವರು 1/4 kg ಅಷ್ಟು ತಿಂದಿದ್ದಾರೆ. ವಾಟ್, ಇವರು 3/4 kg ಅಷ್ಟು ಹಸಿ ಮೆಣಸಿನ್ಕಾಯಿ ತಿಂದಿದ್ದಾರಾ? ಅಯ್ಯೋ ದೇವ್ರೆ, ಫಸ್ಟ್ ಇವ್ರನ್ನು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ. ಆ ಕಡೆ ಸಿಂಗಲ್ ಬೆಡ್ ಇದೆ ನೋಡಿ, ಅಲ್ಲಿಗೆ ಮಾಡಿ. ಹೋಗಿ ಕರ್ಕೊಂಡೋಗು, ಬೇಗ ಅಡ್ಮಿಟ್ ಮಾಡು. ಆಮೇಲೆ ಇಲ್ಲೇ ಕುಸ್ತು ಬಿದ್ದುಬಿಟ್ಟನು ನನ್ನ ಮಗ. ರೀ ಏನಾಗ್ತಿದೆ ನಿಮ್ಗೆ? ನಡೀರಿ, ಮೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಡ್ಮಿಟ್ ಮಾಡಿ ಕೇಳೋರೆ ಡಾಕ್ಟ್ರು. ಬಾ ಮಾಲಾ, ಫಸ್ಟ್ ಬೆಡ್ ಮೇಲೆ ಹೋಗಿ ಮಲ್ಕೋತೀನಿ, ನಿಂತ್ಕೊಳ್ಳೋಕೆ ಆಯ್ತಾ ಇಲ್ಲ ನಿಂಗೆ. ನಡೀರಿ ನಡೀರಿ. ಡಾಕ್ಟ್ರೆ, ಇಂಜೆಕ್ಷನ್ ತಗೊಳ್ಳಿ. ಜಯ, ತಗೊಂಡ್ ಬಂದ್ಯಾ? ಕೊಡು. ಗೌಡ್ರೆ, ಇವಾಗ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ. ಇನ್ನು ಅರ್ಧ ಗಂಟೆಗೆಲ್ಲ ನಿಮ್ಮ ಎದೆ ಊರಿ ಹೊಟ್ಟೆ ಊರಿ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ಎಷ್ಟು ದಿನ ಅಡ್ಮಿಟ್ ಆಗಬೇಕು ಅಂತ ಹೇಳ್ತೀನಿ. ಅಯ್ಯೋ ಡಾಕ್ಟ್ರೆ, ಬೇಕಾದ್ರೆ 1 ದಿನ 2 ದಿನ ಅಡ್ಮಿಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ನನ್ನ ಗಂಡ ಪೂರ್ತಿ ಹುಷಾರಾಗ್ಬಿಟ್ರೆ ಅಷ್ಟೇ ಸಾಕು ನನಗೆ. ಡಾಕ್ಟ್ರೆ, ನನ್ನ ಗಂಡನಿಗೆ ಸ್ಟ್ರಾಂಗ್ ಆಗಿರೋ ಇಂಜೆಕ್ಷನ್ ಕೊಡಿ, ಬೇಗ ಹುಷಾರಾಗಬೇಕು ನನ್ನ ಗಂಡ. ಭಾರತ್ ಅವರೇ, ಡೋಂಟ್ ವರಿ. ನಮ್ಮ ಕ್ಲಿನಿಕ್ ಬಂದಿದ್ದೀರಲ್ಲ, ಪರಮೇಶ್ ಅಣ್ಣನ ಗೌಡ್ರನ್ನ ಹುಷಾರ್ ಮಾಡಿ ಕಳ್ಸೋ ಜವಾಬ್ದಾರಿ ನಂದು. ನೀವು ಆರಾಮಾಗಿರಿ. ಶಾಂತಕೋರೆ, ಪಾರಕೋರೆ, ಇಬ್ರಿಗೂ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಇನ್ನು ಅರ್ಧ ಗಂಟೆ ಆದ್ಮೇಲೆ ಬ್ಲಡ್ ಟೆಸ್ಟ್ ಮಾಡ್ಬಿಟ್ಟು ಏನು ಇರುತ್ತಾ ಅಂತ ಹೇಳ್ತೀನಿ. ಇವಾಗ ಅವರಿಬ್ರು ರೆಸ್ಟ್ ಮಾಡ್ಲಿ. ಜಯ, ಇಲ್ಲಿ ಕಾರ್ತಿಕ್ ಅಂತ ನಿಂತಿದ್ರಲ್ಲ, ಅವ್ರಿಗೂ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು ಅಂತ ಅವ್ರನ್ನೂ ಅಡ್ಮಿಟ್ ಆಗಿ ಕೇಳಿದ್ದೀನಿ. ಅಲ್ಲಿ ಸಿಂಗಲ್ ಬೆಡ್ ಅಲ್ಲಿ ಇದ್ದಾರೆ. ಇನ್ನೋಗಿ ನೋಡ್ಕೊ ಬರ್ತೀಯ ಅವ್ರನ್ನ? ಡಾಕ್ಟ್ರೆ, ಅದೇ ಇವಾಗ ತಾನೇ ಆಗ ಹೇಳ್ತಿದ್ರಲ್ಲ, ಅವ್ರ ಹಸ್ಬೆಂಡಾ? ಹೌದು ಹೌದು, ಅವರೇ. ಓಕೆ ಡಾಕ್ಟರ್, ನಾನು ಹೋಗಿ ನೋಡ್ತೀನಿ. ಶಾಂತಕೋರೆ, ಪಾರಕೋರೆ, ಇವಾಗ ಇಬ್ರು ರೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ರೌಂಡ್ಸ್ ಹೋಗಿ ಬರ್ತೀನಿ. ಏನಾದ್ರು ಇದ್ರೆ ನನ್ನ ಹತ್ರ ಬಂದು ಹೇಳಿ. ಆಯ್ತು ಡಾಕ್ಟ್ರೆ. ಶಾಂತಕ್ಕ, ಏನು ಹಿಂಗಾಗೋಯ್ತಲ್ಲ ನಮ್ಮ ಗಂಡಿಂದ್ರಿಗೆ? ಸೀರೆ ಏನೋ ಬಂತು, ಆದ್ರೆ ಇವ್ರಿಗೆ ಹುಷಾರ್ ತಪ್ಪಿಡ್ತಲ್ಲ. ಏನಾಗಲ್ಲ, ಸುಮ್ಮನಿರು ಪಾರಿ. ಡಾಕ್ಟರ್ ಪೀತಾಂಬರ ಅವ್ರದ್ದು ಕೈಗುಣ ಚೆನ್ನಾಗಿದೆ. ನಮ್ಮ ಗಂಡಿಂದ್ರು ಬೇಗ ಹುಷಾರಾಯ್ತಾರೆ. ಸದ್ಯ ಸೀರೆ ಬಂತಲ್ಲ, ಅದಕ್ಕೆ ಖುಷಿ ಪಡು ನೀನು. ಹಂಗಂತೀಯ ಶಾಂತಕ್ಕ? ನೀನು ಹೇಳೋದು ಒಂಥರ ನಿಜನೇ ಬಿಡು. ನನಗಂತೂ ನನ್ನ ಸೀರೆ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಆದಷ್ಟು ಬೇಗ ಕಿಟಕಿ ಬ್ಲೌಸ್ ಹೊಲಿಸ್ಬಿಟ್ಟು ಆ ಸೀರೆ ಹಾಕೊಂಡು ಊರು ತುಂಬ ಓಡಾಡಬೇಕು ನಾನು. ಏನ್ ಗೊತ್ತಾ ಪರಿ, ನನ್ನ ಸೊಸೆ ಹೇಳಿದ್ದಾಳೆ ನನಗೆ ಮೈಸೂರು ಸೀರೆ ಹಾಕೊಂಡು ಮಾವಯ್ಯನವ್ರ ಜೊತೆ ರೀಲ್ಸ್ ಮಾಡಿಯತ್ತೆ, ಒಂದು ದಿನಕ್ಕೆ ಫೇಮಸ್ ಆಗ್ಬಿಡ್ತೀರ ನೀವು ಅಂತ. ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ನಮ್ಮ ಗೌಡ್ರು ಹುಷಾರಾದ ತಕ್ಷಣ ಮಾಡೋ ಮೊದಲನೇ ಕೆಲಸನೇ ಅದು. ಗೌಡ್ರೆ,
ನಿಮ್ಮ ಹೆಂಡ್ತಿನೂ ನನ್ನ ಹೆಂಡ್ತಿನೂ ಅಷ್ಟೊತ್ತಿಂದ ಮಾತಾಡ್ತಾರಂದ ಕೇಳಿಸ್ಕೊತಾ ಇದ್ದೀರಾ? ಕೇಳಿಸ್ಕೊತಾ ಇದ್ದೀನಿ ಪರಮೇಶಿ. ನಮ್ಮಿಬ್ಬರನ್ನು ತಂದು ಇಲ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟು ಆಸ್ಪತ್ರೆಯಲ್ಲೂ ಸೀರೆ ಮಾತಾಡ್ತಾವ್ರಲ್ಲೋ. ಶಾಂತಕ್ಕ, ನಿನ್ನ ಮೈಸೂರು ಸಿಲ್ಕ್ ಸೀರೆ ತುಂಬ ಚೆನ್ನಾಗಿದೆ. ನಮ್ಮ ಕಡೆ ಯಾವ್ದಾದ್ರು ಫಂಕ್ಷನ್ ಇದ್ದರೆ ಒಂದೇ ಒಂದಿನ ಕೊಡ್ತೀಯ ಹಾಕೊಂಡು ಹೋಗೋಕ್ಕೆ ನನಗೆ? ಅದಕ್ಕೇನು ಬಿಡು ಪರಿ, ಕೊಡ್ತೀನಿ ಹಾಕೊಂಡು ಹೋಗುವೆ. ಮೇಡಮ್, ನೀವು ಈ ಕಡೆ ಬರ್ತೀರಾ? ನಾನು ಅವ್ರನ್ನ ಚೆಕ್ ಮಾಡಬೇಕು. ನರ್ಸ್ ಜಯ ಅವರೇ, ಅವಾಗಲೇ ನಿಮಗೆ ಜೆ ಜಾಕೆಟ್ ಅಂತ ಹಾಡು ಹೇಳ್ಬಿಟ್ನಲ್ಲ, ಅದನ್ನೆಲ್ಲ ಮನಸ್ಸಿಗೆ ಇಟ್ಕೊಂಡು ಬೇಜಾರು ಮಾಡ್ಕೋಬೇಡಿ. ನನ್ನ ಗಂಡನ್ನ ಸ್ವಲ್ಪ ಕರೆಕ್ಟಾಗಿ ಚೆಕ್ ಮಾಡಿ. ನಿಮ್ಮ ಹೆಸರೇನಂದ್ರಿ? ನನ್ನ ಹೆಸರು ಮಾಲಾಶ್ರೀ ಅಂತ. ನೋಡಿ ಮಾಲಾಶ್ರೀ ಅವರೇ, ನೀವು ರೆಸ್ಪೆಕ್ಟ್ ಕೊಡಬೇಕು. ನನಗೆಲ್ಲ ಆಡಾಡಿದ್ದು ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆದರೂ ನೀವು ನಮ್ಮ ಪೇಷಂಟ್ ಅಲ್ವಾ ಅಂತ ನಾನೇನು ಮಾತಾಡಲಿಲ್ಲ. ಹೋಗ್ಲಿ ಬಿಡಿ, ಬನ್ನಿ ನನ್ನ ಗಂಡನ ಚೆಕ್ ಮಾಡಿ. ತುಂಬ ಹೊಟ್ಟೆ ನೋಯ್ತಾ ಇದೆಯಂತೆ. ಹಾಂ, ಓಕೆ. ಅಯ್ಯಯ್ಯೋ, ಏನಾಯ್ತು? ನಿಮಗೆ ಮದುವೆ ಆಗಿದೆಯಾ? ವಾಟ್? ಇವಾಗ ಏನಕ್ಕೆ ಅದನ್ನು ಕೇಳ್ತಾ ಇದ್ದೀರಾ? ನಾನು ಏನಕ್ಕೋ ಕೇಳ್ಕೊತಾ ಇದ್ದೀನಿ. ನೀವು ಹೇಳಿ, ನಿಮಗೆ ಮದುವೆ ಆಗಿದೆಯಾ ಅಂತ. ಇಲ್ಲ, ನನಗಿನ್ನೂ ಮದುವೆ ಆಗಿಲ್ಲ. ನಿಮ್ಗಿನ್ನೂ ಮದುವೆ ಆಗಿಲ್ವಾ? ಬಿಟ್ಟು ನನ್ನ ಗಂಡನ ಕೈನ ಯಾಕೆ ಇಟ್ಕೊಂಡಿದ್ದೀರಾ? ನನ್ನ ಗಂಡ ನೋಡೋಕ್ಕೆ ಸ್ಮಾರ್ಟ್ ಆಗಿದ್ದಾನೆ ಅಂತ ಬಂದ ತಕ್ಷಣ ಕೈ ಹಿಡ್ಕೊಬಿಟ್ರಿ ಅಲ್ವಾ? ಮಾಲಾ, ಏನ್ ಮಾತಾಡ್ತಾ ಇದೀಯಾ? ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನಾನು ನಿಮ್ಮ ಗಂಡನಿಗೆ ಟೆಸ್ಟ್ ಮಾಡಕ್ ಬಂದಿರೋದು. ದೂರದಲ್ಲೇ ನಿಂತ್ಕೊಂಡು ಮಾಡಿ, ಯಾಕೆ ಅಷ್ಟು ಹತ್ರ ಹೋಗಿದ್ದೀರಾ? ಮಾಲಾಶಿ ಅವರು, ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ದೂರದಲ್ಲಿ ನಿಂತ್ಕೊಂಡು ನೋಡೋಕ್ಕಿದೆ ಹೆಣ್ಣು ನೋಡೋ ಶಾಸ್ತ್ರನ. ನಾನು ಪೇಷಂಟ್ನ ಚೆಕ್ ಮಾಡಬೇಕು, ಇಲ್ಲಾಂದ್ರೆ ಡಾಕ್ಟರ್ ಪೀತಾಂಬರ ಅವರು ನನಗೆ ಬೈತಾರೆ. ಹಾಗಾದ್ರೆ ಡಾಕ್ಟರ್ ಪೀತಾಂಬರ ಅವ್ರನ್ನ ಕಳಿಸಿ ಹೋಗಿ, ಅವರೇ ಚೆಕ್ ಮಾಡಲಿ. ನೀವು ಚೆಕ್ ಮಾಡೋದು ಬೇಡಿ ನನ್ನ ಗಂಡನ್ನ. ನನ್ನ ಸರ್ವಿಸಲ್ಲೇ ನಿಮ್ಮಂಥ ಪೇಷಂಟ್ ನೋಡಿಲ್ಲ ನಾನು. ಅವ್ರಿಗೆಲ್ಲ ಚೆಕ್ ಮಾಡಿಸ್ಕೊಳ್ಳಿ, ನಾನು ಹೋಗ್ತೀನಿ. ಮಾಲಾ, ಯಾಕೆ ಮಾಲ ಹಿಂಗೆಲ್ಲ ಆಡ್ತೀಯ ನೀನು? ಪಾಪ ನರ್ಸ್ಗೆ ಬಾಯಿ ಬಂದಂಗೆ ಹೇಳ್ದೆ, ಅವ್ರು ಬೇಜಾರು ಮಾಡ್ಕೊಂಡು ಹೋದ್ರು. ಹೋದ್ರೆ ಹೋಗ್ತಿಲ್ಲ ಬಿಡಿ, ಡಾಕ್ಟರ್ ಪೀತಾಂಬರ ಅವ್ರು ಬಂದು ನಿಮಗೆ ಚೆಕ್ ಮಾಡ್ತಾರೆ. ನನಗೆ ಹೊಟ್ಟೆ ನೋವು ತಡೆಯಕ್ಕೆ ಆಗ್ತಿಲ್ಲ ಮಾಲಾ. ರೀ, ಆ ನರ್ಸ್ ಜಯದಳೆಲ್ಲ ಭಾಳ ಮಿಟಿಕ್ಲಾಡಿ ಕಣ್ರಿ. ಇನ್ನೂ ಮದುವೆನೇ ಆಗಿಲ್ವಂತೆ. ನೀವು ನೋಡ್ರಿ ಎಷ್ಟು ಸ್ಮಾರ್ಟ್ ಆಗಿದ್ದೀರಾ. ನನ್ನ ಗಂಡನ ಮೇಲೆ ಯಾವ್ದಾರು ಕೆಟ್ಕೊಂಡು ಬಿದ್ದುಬಿಟ್ರೆ ಅದಕ್ಕಪ್ಪ ನಾನು ಯಾವ ಹುಡುಗಕ್ಕಲ್ಲೂ ನಿಮ್ಮನ್ನು ಮುಟ್ಸಲ್ಲ. ಡಾಕ್ಟರ್ ಪೀತಾಂಬರ ಅವ್ರು ಬಂದು ಚೆಕ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ ಕಣ್ರಿ. ನಿಮ್ಮ ಜೊತೆ ನಾನಿಲ್ವಾ? ಸುಮ್ಮನೆ ಮಲ್ಕೊಳ್ಳಿ. ಏನ್ ಮಾತಾಡ್ತಿದೀಯ ಮಾಲಾ? ನಿನಗೆ ಮಾತ್ರ ಈ ಥರ ಯೋಚನೆಗಳು ಬರಕ್ಕೆ ಸಾಧ್ಯ. ರೀ, ಅದೆಲ್ಲ ನಿಮಗೆ ಗೊತ್ತಾಗಲ್ಲ, ಸುಮ್ಮನಿರಿ. ಗಂಡನನ್ನು ಪ್ರೀತಿಸುವವರು ಆಸ್ಪತ್ರೆಯಲ್ಲಿ ಲೇಡಿ ನರ್ಸನ್ನು ನಂಬುವರೆ. ಐ ಲವ್ ಯು ಸೋ ಮಚ್. ಇದು ಪ್ರೆಸ್ಟೀಜ್ ಕುಕ್ಕರ್ದು ಅಡ್ವರ್ಟೈಸ್ಮೆಂಟ್ ಡೈಲಾಗ್ ಅಲ್ವಾ? ನನ್ನ ಹೆಂಡತಿ ಹೆಂಗ್ ಬೇಕೋ ಹಂಗೆ ತಿರುಗಿಸ್ಕೊಬಿಡ್ತಾಳೆ. ಡಾಕ್ಟ್ರೇ ಬಂದ್ರಾ? ಬನ್ನಿ ಬನ್ನಿ, ನೋಡಿ ನನ್ನ ಗಂಡನಿಗೆ ಜಾಸ್ತಿನೇ ಆಗ್ಬಿಟ್ಟಿದೆ ಹೊಟ್ಟೆ ನೋವು. ಮಾಲಾಶ್ರೀ ಅವರೇ, ಯಾಕೆ ನರ್ಸ್ ಜಯ ಅವರು ಕೋಪ ಮಾಡ್ಕೊಂಡು ಹೋದ್ರು? ಅದ್ಯಾವುದೋ ಫೋನ್ ಬಂತು, ಮಾತಾಡ್ತಾ ಮಾತಾಡ್ತಾ ಕೋಪ ಮಾಡ್ಕೊಂಡು ಹೋದ್ರು. ನನಗೆ ಗೊತ್ತಿಲ್ಲಪ್ಪ. ಓ ಹೌದಾ? ನಾನು ಕೇಳಿದ್ಕೆ ನಿಮ್ಮ ಪೇಷಂಟ್ನ ನೀವೇ ನೋಡ್ಕೊಳ್ಳಿ ಹೋಗಿ ಅಂತ ಸಿಟ್ಟು ಮಾಡ್ಕೊಂಡು ಹೋದ್ರು. ಅದಕ್ಕೆ ನಾನೇ ಬಂದೆ. ಒಳ್ಳೇದಾಯ್ತಲ್ಲ, ನೋಡಿ. ಇವ್ರಿಗೂ ಅಸಿಡಿಟಿ ತುಂಬಾ ಜಾಸ್ತಿ ಆಗಿದೆ. ಒಂದು ಇಂಜೆಕ್ಷನ್ ಕೊಡ್ತೀನಿ, ಬ್ಲಡ್ ಟೆಸ್ಟ್ ಮಾಡ್ಬಿಟ್ಟು ಆಮೇಲೆ ಏನು ಅಂತ ನೋಡೋಣ. ಹೌದಾ ಡಾಕ್ಟ್ರೇ? ಕೊಟ್ಬಿಡಿ, ಪಾಪ ತುಂಬಾ ನರಳಾಡ್ತವ್ರೆ. ಸರಿನಮ್ಮ. ಕಾರ್ತಿಕ್ ಅವರೇ, ಆ ಕಡೆ ತಿರ್ಕೊಳ್ಳಿ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಇವಾಗ. ಮಾಲಾಶ್ರೀ ಅವರು ಇವಾಗ್ಲಾದ್ರೂ ಹೇಳ್ತಾರೆ ಯಾಕೆ ಎಲ್ಲರೂ ಇಷ್ಟೊಂದು ಮೆಣಸಿನ್ಕಾಯಿ ತಿಂದಿದ್ದಾರೆ ಅಂತ? ಏನ್ ಗೊತ್ತಾ ಡಾಕ್ಟ್ರೇ, ನಮ್ಮ ಊರಿಗೆ ಒಬ್ರು ಕಂಪ್ನಿಯವ್ರು ಬಂದಿದ್ರು. ಅವರು ನಾರಿಗೊಂದು ಸೀರೆ ಅನ್ನೋ ಸ್ಪರ್ಧೆ ಇಟ್ಟಿದ್ರು. ಅದರಲ್ಲಿ ಯಾರು ಅತಿ ಹೆಚ್ಚು ಹಸಿಮೆಣಸಿನಕಾಯಿ ತಿಂತಾರೋ ಅವ್ರಿಗೆ ಸೀರೆ ಬಹುಮಾನ ಇಟ್ಟಿದ್ರು. ನಮ್ಮ ಮಾವನವರು ಫಸ್ಟ್ ಪ್ರೈಸ್ ತಗೊಂಡ್ರು, ನಮ್ಮ ಮನೆಯವರು ಸೆಕೆಂಡ್ ಪ್ರೈಸ್ ತಗೊಂಡ್ರು, ಪಂಚಾಯತಿ ಪರ್ಮಿಷನ್ 3ನೇ ಪ್ರೈಸ್ ತಗೊಂಡ್ರು. ಆಮೇಲೆ ಏನ್ ಗೊತ್ತಾ ಡಾಕ್ಟ್ರೇ, ನಮ್ಮ ಬೀದಿ ಹೆಂಗಸರಿಗೆಲ್ಲ ಸೀರೆನೋ ಸೀರೆ. ಆದ್ರೆ ಪಾಪ ಗಂಡಸರುಗಳಿಗೆ ಹುಷಾರಿಲ್ಲ ಡಾಕ್ಟ್ರೇ. ದಯವಿಟ್ಟು ಇವ್ರನ್ನೆಲ್ಲ ಹುಷಾರ್ ಮಾಡಿ ನಮ್ಮ ಮನೆಗೆ ಕಳ್ಸಿಕೊಟ್ಬಿಡಿ ಡಾಕ್ಟ್ರೇ. ಅಲ್ಲಮ್ಮ, ಒಂದು ಸೀರೆಗೋಸ್ಕರ ಒಂದೊಂದು ಕೆಜಿ ಹಸಿಮೆಣಸಿನಕಾಯಿ ತಿನ್ನಿಸ್ತಾರ ಗಂಡಿಂದ್ರಿಗೆ. ಪಾಪ ಅವ್ರ ಹೆಲ್ತ್ ಎಷ್ಟು ಹಾಳಾಗಿದೆ ಗೊತ್ತಾ? ಡಾಕ್ಟ್ರೇ, ಏನ್ ಹೇಳ್ತಾ ಇದ್ದೀರಾ? ಹೆಂಡತಿಯನ್ನು ಪ್ರೀತಿಸುವವರು ಹಸಿಮೆಣಸಿನಕಾಯಿಗೆ ಎದರುವರೆ? ಸರಿನಮ್ಮ, ಇವಾಗ ನಾನು ಹೋಗ್ತೀನಿ. ಇನ್ನು ಅರ್ಧ ಗಂಟೆ ಆದ್ಮೇಲೆ ಬ್ಲಡ್ ಟೆಸ್ಟ್ ಕರ್ಕೊಂಡ್ ಬಾ. ಸರಿ ಡಾಕ್ಟ್ರೇ, ಐ ಲೈಕ್ ಯು ಸೋ ಮಚ್. ಈ ಶಾಂತಕ ಗೌಡ್ರಿ ಹುಡುಗಿನ ಅದು ಹೆಂಗ್ ತಡ್ಕೊಂಡಿದ್ದಾರೋ ಅದೇವ್ರಿಗೆ ಗೊತ್ತು. ನನ್ನ ಗಂಡ ಮಲಗಿದ್ದಾರೆ. ಹೊಟ್ಟೆ ನೋವು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅನ್ಸುತ್ತೆ. ಮಲ್ಕೊಳ್ಳಿ ಆರಾಮಾಗಿ. ನನ್ನ ಗಂಡ ಇದ್ದಾಳವ್ರಿಗೆ ಹಾಸ್ಪಿಟ್ಲೆಲ್ಲ ಒಂದು ರೌಂಡ್ ನೋಡ್ಕೊ ಬರ್ತೀನಿ, ಎಲ್ಲಿ ಏನೇನಿದೆ ಅಂತ. ಐ ಲೈಕ್ ಯು ಸೋ ಮಚ್. ಜಯ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಒಂದು ಫೋನ್ ಆದ್ರೂ ಮಾಡ್ತೀನಿ. ಹಲೋ ಜಯ, ಎಲ್ಲಿದೆಯಾ? ಡಾಕ್ಟ್ರೇ, ನಾನು ಇಲ್ಲೇ ಇದ್ದೀನಿ. ಜಯ, ಎಲ್ಲೊಟ್ಟೋಗಿದ್ದೆ ನೀನು? ಇಡೀ ಹಾಸ್ಪಿಟ್ಲ್ ಹುಡುಕ್ಬಿಟ್ಟಿದ್ದೀನಿ ನಿನ್ಗೋಸ್ಕರ. ಈ ಡಾಕ್ಟ್ರು ಈ ನರ್ಸು ಏನ್ ಮಾತಾಡ್ತಾವ್ರೆ? ಡಾಕ್ಟ್ರ್, ನೀವೇ ಹೇಳಿದ್ರಲ್ಲ ವಾರ್ಡ್ ನಂಬರ್ 10 ಹೋಗಿ ಪೇಷಂಟ್ ನೋಡ್ಕೊ ಬಾ ಅಂತ.
ಜಯ ಬರೀ ಪೇಷಂಟ್ನೇ ನೋಡ್ಕೊಂಡಿದ್ರಂಗೆ ಈ ಡಾಕ್ಟರ್ನ ಸ್ವಲ್ಪ ನೋಡ್ಕೋಬೇಕಲ್ವಾ? ಓಹೋ ಡಾಕ್ಟರ್ ಪೀತಾಂಬರ್ ಅವರು ಈ ನರ್ಸ್ ಜೊತೆ ಕುಚ್ಚು ಕುಚ್ಚು ಹೋಗ್ತಾ ನನ್ನ ಕೈ ಸಿಕ್ಕಾಕೊಂಡಲ್ವಾ? ಮುಂದಕ್ಕಿದೆ ಮಾರಿ ಹಬ್ಬ, ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ನನ್ನ ಗಂಡ ಆರಾಮ ಮಲಗಿದ್ದಾರೆ. ಐ ಲವ್ ಯು ಸೋ ಮಚ್. ಹಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಕೂಡ ಈ ಆಸ್ಪತ್ರೆಗೆ ನಡೆಯುತ್ತೆ. ಡಾಕ್ಟರ್ ಪೀತಾಂಬರ್ ಅವ್ರನ್ನ ಹೆಂಗೆ ಗೋಳುಕತ್ತೀನಿ ಅಂತ ನೀವು ಮಿಸ್ ಮಾಡಿದೆ ನೋಡಿ, ಸಖತ್ ಕಾಮಿಡಿ ಇರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ದು ಯಾವುದೇ ಅಭಿಪ್ರಾಯಗಳಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.